ಸ್ನೇಹಿತರೆ ನೋಡಿ, ಇವಾಗ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ತುಂಬ ಸುಲಭವಾಗಿ ವಿಧಾನ ಹೇಳ್ಕೊಡ್ತೀನಿ ಪೈಪಿಂಗ್ ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಬೇಕಂತ. ತುಂಬ ಜನಕ್ಕೆ ಏನಂದರೆ ಹೊಸದಾಗಿರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ನಾವು ರೌಂಡ್ ಶೇಪಲ್ಲಿ ಪೈಪಿಂಗ್ ಮಾಡಿದಾಗ ನೋಡಿ ತಿರುಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅದು ಸ್ಟಾರ್ಟಿಂಗು ಕಲಿಬೇಕಾದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ ಸ್ನೇಹಿತರೆ. ಹೊಸಬ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಾನು ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನಮಗೆ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನೆಕ್ ಪೀಸ್ ಇದ್ರೂ ತೊಂದರೆ ಇಲ್ಲ. ನೋಡಿ, ಈ ಥರ ಉಳಿದಿದೆ ಬಟ್ಟೆ ಇದು ಸ್ನೇಹಿತರೆ. ನೋಡಿ, ಇದು ಉಳಿದಿದೆ, ಜಾಸ್ತಿನೇ ಇದೆ, ಏನು ತೊಂದರೆ ಇಲ್ಲ, ಎಲ್ಲಾದರೂ ಕಟ್ ಮಾಡ್ಕೋಬೋದು. ನೋಡಿ, ಸಾಲ್ಟೇಜ್ ಆದರೆ ನಿಮಗೆ ನಾವು ನೆಕ್ ಶೇಪನ್ನು ಕಟ್ ಮಾಡಿರ್ತೀವಲ್ಲ ಸ್ನೇಹಿತರೆ, ಫ್ರಂಟ್ ಟು ಬ್ಯಾಕು, ಆ ಉಳಿದಿರೋ ಪೀಸಲ್ಲಿ ನೀವು ಕಟ್ ಮಾಡ್ಕೋಬೋದು. ನೋಡಿ, ಇದು ಈ ಥರ ಇದೆ ಸ್ನೇಹಿತರೆ. ಇದು ನೋಡಿ ಸ್ಟ್ರೈಟ್ ಬಟ್ಟೆ ಇದು. ಈ ಕಡೆ ಹಿಂಗೆ ಈ ಥರ ಕಟ್ ಮಾಡಿದ್ರು ಸ್ಟ್ರೈಟ್ ಆಗುತ್ತೆ. ನೋಡಿ, ಈ ಥರ ಕಟ್ ಮಾಡಿದ್ರು ಸ್ಟ್ರೈಟ್ ಆಗುತ್ತೆ. ನಾವು ಯಾವಾಗಲೂ ಈ ದಿಕ್ಕಲ್ಲಿ ಕಟ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ಬಟ್ಟೆ ಈ ಥರ ಜಗ್ಗಿದ್ರೆ ಈ ಥರ ಸ್ಪಾಂಜ್ ಥರ ಬರ್ಬೇಕು, ಹಿಂಗೆ ಅಗಲ ಆಗ್ಬೇಕು. ನೋಡಿ, ಈ ಥರ ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ, ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸುಮಾರು ನೋಡಿ ಸ್ನೇಹಿತರೆ, 1 ಇಂಚಿನಷ್ಟು ಕಟ್ ಮಾಡಿದರೆ ಸಾಕಾಗುತ್ತೆ. ಜಾಸ್ತಿ ಅಗಲನೂ ಕಟ್ ಮಾಡಬಾರ್ದು. ನೋಡಿ, ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, 1 ಇಂಚು ಅಥವಾ ಒಂದು ಸ್ವಲ್ಪ ಜಾಸ್ತಿ ಆದರೂ ನಡೆಯುತ್ತೆ. 1 ಇಂಚಿಗಿಂತ ಜಾಸ್ತಿ ಹೋಗಬಾರ್ದು. ನೋಡಿ, ಇಷ್ಟಾಗಲ ನಾನು ಪಟ್ಟಿಯನ್ನು ಕಟ್ ಮಾಡ್ಕೊತೀನಿ. ನಮಗೆ ಫ್ರಂಟ್ ಟು ಬ್ಯಾಕಿಗೆ ಎಷ್ಟು ಪಟ್ಟಿ ಬೇಕಾಗುತ್ತೆ ನೋಡ್ಕೊಂಬಿಡಿ, ಅಷ್ಟನ್ನೇ ಕಟ್ ಮಾಡ್ಕೊಳ್ರಿ. ನೋಡಿ, ನಾನು ಪೈಪಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದಕ್ಕೆ ನಾನು ಇವಾಗ ಜಿಗ್ಜಾಗ್ ಟೈಪಲ್ಲಿ ಇದನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಜಿಗ್ಜಾಗ್ ಟೈಪಲ್ಲಿ ಈ ಥರ ಸೇರಿಸ್ಕೊಂಡು ಈ ಥರ ಸ್ಟಿಚ್ ಬಿಟ್ಕೋಬೇಕು. ನಾವು ಈ ಥರ ಪಟ್ಟಿ ರೆಡಿ ಆಯ್ತು ನೋಡಿ ನಮಗೆ. ನೋಡಿ, ಜಿಗ್ಜಾಗ್ ಟೈಪಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಾಗ ನೋಡಿ ಈ ಥರ ನೀಟಾಗಿ ಬರ್ಬೇಕು ನೋಡಿ ಸ್ನೇಹಿತರೆ. ಪಟ್ಟಿ ಈ ಥರ ನೀಟಾಗಿ ಕಾಣುತ್ತೆ ಈ ಥರ ಮಾಡ್ಕೊಳೋದ್ರಿಂದ. ನೋಡಿ, ಇದಕ್ಕೆ ನಾವು ಇವಾಗ ಒಂದು ಎಡ್ಜನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸೈಡು ನೋಡಿ ಇಷ್ಟಕ್ಕೆ ನೋಡಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಈ ಥರ ನಾನು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ ಬ್ಲೌಸಿಗೆ. ಸ್ನೇಹಿತರೆ ನೋಡಿ, ಇದನ್ನು ಒಂದು ಅರ್ಧ ಇಂಚು ಈ ಸ್ಟಾರ್ಟಿಂಗು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಹಿಂಗೆ ಈ ಥರ ಇಟ್ಕೊಂಡು 1/4 ಇಂಚಿನಷ್ಟು ಮಾತ್ರ ನಾವು ಸ್ಟಿಚ್ ಬಿಡಬೇಕಾಗುತ್ತೆ ಇಲ್ಲಿ. ಸ್ನೇಹಿತರೆ ನೋಡಿ, ಇದನ್ನು ಈ ಥರ ಸ್ಟಿಚ್ ಬಿಟ್ಕೊಂಡ ನಂತರ ಈ ಥರ ನೋಡಿ ಗೀರ್ಕೊಂಬಿಡಿ. ಇಲ್ಲ ಅಂದರೆ ನೀವು ಹೊಸದಾಗಿದ್ದವರಿದ್ದರೆ ಐರನ್ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ಸ್ನೇಹಿತರೆ ನೋಡಿ, ನಾವು ಲೈನಿಂಗಿಗೆ ಹಾಕಿರೋ ಸ್ಟಿಚ್ ಹಾಕಿರ್ತೀವಲ್ಲ, ಅದು ಈ ಥರ ಕಾಣಬಾರ್ದು ಸ್ನೇಹಿತರೆ. ಆ್ಯಕ್ಚುಲಿ ನೋಡಿ, ಇದು ಕಾಣ್ತಾ ಇದೆ, ಸ್ವಲ್ಪ ಎಡ್ಜಿಗೆ ಬಿಟ್ಕೊಂಬಿಡಿ ಇದನ್ನು. ಈ ಯಾವ ಕಾರಣಕ್ಕೂ ಸ್ಟಿಚ್ ಈ ಥರ ಕಾಣಬಾರ್ದು. ನಾನು ಇದನ್ನು ನಂತರ ರಿಮೂವ್ ಮಾಡ್ತೀನಿ ನೋಡಿ.
ಏನಕ್ಕಂದರೆ ಬಟ್ಟೆ ಆಲ್ರೆಡಿ ಅಟ್ಯಾಚ್ ಮಾಡಿರ್ತೀವಿ, ನಂತರ ನಾನು ರಿಮೂವ್ ಮಾಡ್ತೀನಿ. ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅದು ಕಾಣದೇ ಇರೋ ಥರ ನೋಡ್ಕೊಳ್ರಿ, ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ ಪೈಪಿಂಗು. ನೋಡಿ ಸ್ನೇಹಿತರೆ, ಇವಾಗ ಇದೆ ಅಲ್ಲ, ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಂಬಿಡಿ ಪೈಪಿಂಗ್ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ, ಇದು ನಿಮಗೆ ಸ್ಟಿಚ್ ಕಾಣಬಾರ್ದು ಅಂತ ಹೇಳಿದ್ದು ಆವಾಗಲೇ, ಅದಕ್ಕೆ ಹೇಳಿದ್ದು. ನೋಡಿ ಈ ಥರ ಪೈಪಿಂಗು ರೆಡಿ ಆಗ್ಬೇಕು ನೋಡಿ ಸ್ನೇಹಿತರೆ. ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಕ್ಯಾಮ್ರಾ ನಂದು ಮೊಬೈಲ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಅಷ್ಟು ಹೋಗಿ ಫೋಕಸ್ ಮಾಡಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ನಾನು ಮೊಬೈಲಲ್ಲೇ ಶೂಟ್ ಮಾಡೋದ್ರಿಂದ ನೋಡಿ ಕ್ಲಿಯರ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಟ್ಟು ಸ್ನೇಹಿತರೆ ನೋಡಿ, ಈ ಥರ ಗಿರ್ಕೊಂಬಿಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ಸ್ಟಾರ್ಟಿಂಗ್. ನೋಡಿ ಸಿಂಪಲಾಗಿ ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡಿ, ಆಮೇಲೆ ಇದನ್ನು ಜಗ್ಬೇಕು ಸ್ನೇಹಿತರೆ. ಜಗ್ಗಿ ಇದನ್ನು ಈ ಥರ ಎಳಿಬೇಕು ನೋಡಿ. ಎಳೆದಾಗ ನೋಡಿ ಪೈಪಿಂಗು ನಮಗೆ ನೀಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಇಲ್ಲಿ ಯಾವುದೇ ಥರದ ಪೈಪಿಂಗು ತಿರುಗಲ್ಲ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಪೈಪಿಂಗ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿ ಉಕ್ಸ್ ಮನಿ ಮಾಡ್ತಾ ಇದ್ದೀನಿ. 5 ಉಕ್ಸ್ ಮನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಪೈಪಿಂಗ್ ತೋರಿಸ್ತೀನಿ ಸ್ನೇಹಿತರೆ, ನೋಡಿ ನಿಮ್ಗೆ ಯಾವ ರೀತಿ ಆಗಿದೆ ಅಂತೇಳಿ. ಸ್ನೇಹಿತರೆ ನೋಡಿ, ನೀವು ಬ್ಲೌಸ್ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅದೇ ಟಾಪಿಕಿಂದ ಖಂಡಿತ ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನಾವು ತುಂಬ ಕಷ್ಟಪಟ್ಟು ಕಲ್ತಿದ್ದೀವಿ. ನಾವು ಕಲಿಬೇಕಾದ್ರೆ ಇವಾಗೆಲ್ಲ ಯೂಟ್ಯೂಬ್ ಇದೆ, ತುಂಬ ಈಸಿಯಾಗಿ ನೀವು ಈಸಿ ಮೆಥಡಲ್ಲಿ ಕಲಿಬೋದು ಸ್ನೇಹಿತರೆ. ಇವಾಗ ನೋಡಿ ವೀಡಿಯೋಸ್ ನೋಡಿ ಸ್ನೇಹಿತರೆ. ನೋಡಿ ಪೈಪಿಂಗ್ ಯಾವಾಗಲೂ ಈ ಸ್ಟಿಚ್ಚು ಸ್ವಲ್ಪ ಎಡವಟ್ ಆಗಲಿ ಸ್ನೇಹಿತರೆ. ನೋಡಿ ನಂದು ಸ್ಟಿಚ್ ಎಡವಟ್ ಆಗಿದೆ ಹಂಗೆಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಏನೂ ಪ್ರಾಬ್ಲಮ್ ಅಲ್ಲ ಸ್ನೇಹಿತರೆ. ಯಾವಾಗಲೂ ನೋಡಿ ಪೈಪಿಂಗ್ ಯಾವ ಕಾರಣಕ್ಕೂ ಈ ಥರ ಟರ್ನ್ ಆಗಬಾರ್ದು ಹಾಕೊಂಡಾಗ. ನೋಡಿ ಅದು ಅಸಹ್ಯ ಆಗ್ಬಿಡುತ್ತೆ, ಈ ಥರ ಬಂದುಬಿಡುತ್ತೆ ನೋಡಿ. ಸುಮಾರು ಜನದ್ದು ಈ ಪ್ಲೇಸಲ್ಲಿ ಈ ರೌಂಡ್ ಶೇಪಲ್ಲಿ ಈ ಥರ ತಿರುಗಿಬಿಡುತ್ತೆ ನೋಡಿ. ಈ ತಿರುಗಬಾರ್ದು ಅಂದರೆ ನೋಡಿ ಈ ಥರ ಫಾಲೋ ಮಾಡಿ ಸ್ನೇಹಿತರೆ ನೀವು. ನಾನು ಇವಾಗೇನು ಈ ಪೈಪಿಂಗ್ ಮಾಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ, ಗೊತ್ತಾಗುತ್ತೆ ನಿಮಗೆ. ನೋಡಿ ಯಾವುದೇ ರೀತಿ ಈ ರೌಂಡ್ ಶೇಪಲ್ಲಿ ಕೂಡ ಟರ್ನ್ ಆಗಿಲ್ಲ ನೋಡಿ. ನೋಡಿ ಯಾವುದೇ ರೀತಿ ಟರ್ನ್ ಆಗಿಲ್ಲ. ಆಮೇಲೆ ನೋಡಿ ಎಷ್ಟು ರೌಂಡ್ ಶೇಪು ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇದು ನೋಡಿ ಈ ಪೂರ ಬ್ಲೌಸ್ ನೋಡ್ಕೊಂಬಿಡಿ ಸ್ನೇಹಿತರೆ ನೀವು. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫ್ರಂಟ್ ಆದರೂ ಅಷ್ಟೇ, ಇಲ್ಲಿ ಬ್ಯಾಕ್ ಆದರೂ ಅಷ್ಟೇ ನೋಡಿ. ಯಾವುದೇ ಕಡೆಗೆ ಟರ್ನ್ ಆಗ್ತಾಯಿಲ್ಲ ನೋಡಿ, ಹಿಂಗೆ ತಿರುಗ್ತಾ ಇಲ್ಲ ನೋಡಿ. ತಿರುಗುತ್ತಾನ ನೋಡಿ ಸ್ನೇಹಿತರೆ. ಇದು ಮೇಲ್ಗಡೆ ಇನ್ನು ಪಾಲಿಸ್ಟರ್ ಬಟ್ಟೆ ಇದೆ, ಆ್ಯಕ್ಚುಲಿ ಕಾಟನ್ ಬಟ್ಟೆನೂ ಅಲ್ಲ. ಕೆಳಗಡೆ ಮಾತ್ರ ಕಾಟನ್ ಲೈನಿಂಗ್ ಹಾಕಿಟ್ಟಿದ್ದೀನಿ ನಾನು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ನೋಡಿ ಇಲ್ಲಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರಂಟ್ ಶೇಪಲ್ಲಿ ಸ್ನೇಹಿತರೆ. ನೋಡಿ ಇಷ್ಟು ನೀಟಾಗಿ ಪೈಪಿಂಗ್ ಬಂದಿದೆ ಸ್ನೇಹಿತರೆ. ನೋಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನೋಡಿ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ವಿಡಿಯೋ ಮಾಡ್ತೀನಿ.